ನಿನ್ನೆ ಒಂದು ಪೇಷಂಟ್ ಬಂದಿದ್ರು. ನಾನು ಮಲ್ಗಿ ಎದ್ದು ಫಸ್ಟ್ ಕಾಲು ಊರ್ತಿದ್ದಂಗೆ ಸಿವಿಯರ್ ಹೀಲ್ ಪೇನ್ ಆಗುತ್ತೆ, ನನಗೆ ನಡೆಯೋದಕ್ಕೆ ಆಗಲ್ಲ. ಆದರೆ ನಡೀತಾ ನಡೀತಾ ದಿನ ಕಳೀತಾ ನನಗೆ ಪೇಯ್ನ್ ಕಮ್ಮಿ ಆಗ್ತಾ ಹೋಗುತ್ತೆ ಸರ್, ಏನಿದು ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳಿದ್ರು. ಈ ಕಂಡೀಷನ್ನೇ ಪ್ಲಾಂಟಾರ್ ಫೇಶಿಯೈಟಿಸ್ ಅಂತ ಕರಿತೀವಿ. ಏನು ನಮ್ಮ ಪಾದ ಇದೆ, ನೀವು ಕೆಳಗಿಂದ ನೋಡಿದ್ರೆ ಸೋಲ್ ಅಂತ ಏನು ಕರಿತೀವಿ, ಅದರಲ್ಲಿ ಒಂದು ಆರ್ಚ್ ಮೇಂಟೈನ್ ಆಗಿರುತ್ತೆ. ಅದಕ್ಕೆ ಒಂದು ಮಾಂಸಖಂಡದ ಥರ ಇಲ್ಲಿಂದ ಇಲ್ಲಿಗೆ ಹೋಗಿ ಅಟ್ಯಾಚ್ ಆಗಿರುತ್ತೆ, ಅದೇ ಪ್ಲಾಂಟಾರ್ ಫೇಶಿಯಾ. ಅದರ ಇನ್ಫ್ಲಮೇಷನ್ ಅಥವಾ ಸ್ವಲ್ಪ ಹರಿದಾಗ ಈ ಪ್ರಾಬ್ಲಮ್ ಆಗುತ್ತೆ. ಈ ಥರ ತೊಂದರೆ ಇದ್ದರೆ ಇಗ್ನೋರ್ ಮಾಡಬೇಡಿ. ಬೆಳಗ್ಗೆ ಎದ್ದಿದ ತಕ್ಷಣ ರೆಸ್ಟ್ ಮಾಡಿದಷ್ಟು ಪೇಯ್ನ್ ಕಮ್ಮಿ ಆಗಬೇಕು. ಆದರೆ ರೆಸ್ಟ್ ಮಾಡಿ ನಾನು ಎದ್ದಿದ ತಕ್ಷಣ ಪೇಯ್ನ್ ಜಾಸ್ತಿ ಆಗ್ತಿದೆ, ಈ ಥರ ಪ್ರಾಬ್ಲಮ್ ಇದೆಯಾ, ನಿಮ್ಮ ಆರ್ಥೋಪೆಡಿಕ್ ಸರ್ಜನ್ಗೆ ತೋರಿಸಿ. ನೀವು ಪ್ಲಾಂಟರ್ ಫೇಶಿಯೈಟಿಸಿಂದ ನರಳುತ್ತಿರ್ಬೋದು, ಹಾಗಾಗಿ ಇಗ್ನೋರ್ ಮಾಡಬೇಡಿ. ಬೇಗ ಬಂದು ತೋರಿಸಿದ್ರೆ ಇದಕ್ಕೆ 100% ಟ್ರೀಟ್ಮೆಂಟ್ ಇದೆ, 100% ರಿಕವರಿ ಆಗ್ತೀರಾ, ಮತ್ತೆ ಇದು ಬರದೇ ಇರೋ ಥರನೂ ಆಗುತ್ತೆ. ಇದಕ್ಕೆ ನಂದು ಮೇನ್ ಯೂಟ್ಯೂಬ್ ವಿಡಿಯೋಲಿ ಏನು ಮಾಡಬೇಕು, ಏನು ಮಾಡಬಾರ್ದು, ಯಾವ ಥರ ಟ್ರೀಟ್ಮೆಂಟ್ ಎಲ್ಲ ಹೇಳಿದ್ದೀವಿ. ಅದನ್ನು ನೋಡಿ ಈ ಪ್ರಾಬ್ಲಮ್ನ ಸೊಲ್ಯೂಷನ್ ಕಂಡುಕೊಳ್ಳಿ.